ಬನ್ನಿ ವೀಕ್ಷಕರೇ, ಮೇಷರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಅನುಕೂಲತೆಗಳಿದೆ, ಏನು ಸವಾಲುಗಳಿದೆ, ಎಂತಹ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ನೋಡಿದ ಮೇಲೆ ನಿಮಗೊಂದಿಷ್ಟು ಉಪಯೋಗ ಆಯ್ತು ಅಂತಂದ್ರೆ ನಮಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇಷರಾಶಿಯವರ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1ನೇ ಚರಣ ಸೇರಿರ್ತಕ್ಕಂಥದ್ದು. ಈ ಒಂದು ಮೇಷರಾಶಿಯವರಿಗೆ ಮಿತ್ರ ರಾಶಿಗಳು ಸಿಂಹ, ತುಲಾ, ಧನಸ್ಸು ಆದ್ರೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ ಆಗಿರತಕ್ಕಂಥದ್ದು. ಇಂತಹ ಒಂದು ಮೇಷರಾಶಿಯವರಿಗೆ ಏನು ಒಂದು ಮೇ ತಿಂಗಳಲ್ಲಿ ಫಲ ಸಿಗುತ್ತೆ ಅನ್ನುವಂತ ವರದಿಯನ್ನು ತಿಳಿಸ್ಕೊಡೋಣ. ಆದ್ರೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ಎಷ್ಟೇ ಒಂದು ಕಠಿಣ ಸವಾಲುಗಳಿದ್ರೂ ಕೂಡ, ಎಷ್ಟೇ ಒಂದು ಜವಾಬ್ದಾರಿ ಇದ್ರೂ ಕೂಡ ನೀವು ಕಟಿಬದ್ಧವಾಗಿರ್ಬೇಕು. ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನೀವು ಬಹಳಷ್ಟು ಸ್ಟೇಬಲ್ ಆಗಿರಬೇಕು. ನಿರ್ಧಾರವನ್ನ ಬದಲಾಯಿಸಬಾರದು, ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು, ಗಡಬಡ ಮಾಡ್ಲಿಕ್ಕೆ ಹೋಗ್ಬಾರ್ದು, ದುಡುಕ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಮನಸ್ಸಿನ ಒಂದು ಸ್ಥಿತಿಗತಿಗಳನ್ನ ಸಮತೋಲನದಲ್ಲಿಟ್ಟುಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕಾಗತ್ತೆ. ಕೆಲಸಕ್ಕೆ ಅಧಿಕವಾದಂತಹ ಮಹತ್ವವನ್ನ ಕೊಡಬೇಕಾಗತ್ತೆ. ಸಮಯವನ್ನ ಕೊಟ್ರೆ ಖಂಡಿತವಾಗಿಯೂ ನೀವು ಅದ್ಭುತವಾದಂತಹ ಸಾಧನೆಯನ್ನ ಮಾಡಬಹುದು ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ಆರ್ಥಿಕವಾಗಿರತಕ್ಕಂಥ ಸ್ಥಿತಿಗತಿಗಳು ಬಹಳಷ್ಟು ಸುಧಾರಿಸತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಮರೆವಿನ ತೊಂದರೆಗಳು, ಸಮಸ್ಯೆಗಳು ಕಾಡುವಂತ ಸನ್ನಿವೇಶಗಳಿದೆ. ನಿಮ್ಮ ಹತ್ರ ಏನಾದ್ರೂ ಒಂದು ಬೆಲೆ ಬಾಳ್ತಕ್ಕಂತ ವಸ್ತು ಇದೆಯಾ, ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ಅಥವಾ ಎಲ್ಲೋ ಒಂದು ವಸ್ತುವನ್ನ ತೆಗೆದು ಎತ್ತಿಟ್ಟಿದ್ದೀರಾ, ಅದು ನೆನಪಾಗಲ್ಲ. ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅದು ನೆನಪಾಗಲ್ಲ. ಅಥವಾ ಬೆಲೆ ಬಾಳುವಂತ ವಸ್ತುವನ್ನ ಎಲ್ಲಿಟ್ಟಿದ್ದೀನಿ ಅಂತ ಮರ್ತು ಹೋಗ್ತೀರಿ. ನಿಮ್ಮ ಹತ್ರ ಇರುವಂತ ಬೆಲೆ ಬಾಳುವಂತ ವಸ್ತು ಎಲ್ಲೋ ಪ್ರಯಾಣದಲ್ಲಿದ್ದೀರಿ, ಕಳ್ಕೊಂಡ್ಬಿಡುವಂತ ಸನ್ನಿವೇಶಗಳಿರ್ಬೋದು. ಹಾಗಾಗಿ ನಿಮ್ಮ ಬೆಲೆ ಬಾಳ್ತಕ್ಕಂತ ವಸ್ತುವನ್ನ ನೀವು ಎಚ್ಚರಿಕೆಯಿಂದ ಇಡಬೇಕು. ಯಾರಿಗೇನೇ ಕೊಟ್ಟರು ಕೂಡ ಅದನ್ನ ಮೆನ್ಷನ್ ಮಾಡಿಕೊಂಡು ನೆನಪಿಗಾಗಿ ಒಂದು ಬರೆದಿಡುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ನಿಮ್ಮ ಬೆಲೆ ಬಾಳುವಂತ ಆಭರಣಗಳು ಮತ್ತಿತರ ಸಾಮಾನುಗಳಿದ್ರು ಕೂಡ ಅದನ್ನ ಜಾಗರೂಕರಾಗಿ ಅದನ್ನ ಎತ್ತಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಪ್ರಯತ್ನಕ್ಕೆ ತಕ್ಕಂತೆ ಫಲ ಅಂತೂ ಇದೆ, ಅದಕ್ಕೇನು ಸಮಸ್ಯೆಗಳಿಲ್ಲ. ನೀವೇನು ಒಂದು ಕಷ್ಟ ಪಡ್ತೀರ, ಆ ಕಷ್ಟಪಟ್ಟಂತಕ್ಕೆ ಒಂದು ಒಳ್ಳೆಯ ಒಂದು ಪ್ರತಿಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಹಣಕಾಸಿಗೆ ಯಾವುದೇ ಒಂದು ತೊಂದರೆ, ತಾಪತ್ರ ಅನ್ನುವಂಥದ್ದಿರಲ್ಲ. ದುಡಿದಿದ್ದಕ್ಕೆ ಒಂದು ದುಡಿದಿರುವಂತ ಕೂಲಿ ಖಂಡಿತವಾಗಿಯೂ ಆ ಭಗವಂತ ನಿಮಗೆ ಕೊಡ್ತಾನೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ನೂತನವಾಗಿರ್ತಕ್ಕಂಥ ವಾಹನ ಕೊಳ್ಳಬೇಕು, ವಸ್ತು ಕೊಳ್ಳಬೇಕು, ಬೆಲೆ ಬಾಳುವಂತ ವಸ್ತುಗಳು ಕೊಳ್ಳಬೇಕು, ಸೈಟ್ ಕೊಳ್ಳಬೇಕು, ಆಸ್ತಿ ಕೊಳ್ಳಬೇಕು, ಏನಾದ್ರೂ ಒಂದು ವಿಶೇಷವಾಗಿರುವಂತದ್ದನ್ನ ಕೊಳ್ಳಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ಒಮ್ಮೆ ನೋಡಿಕೊಂಡು ನೀವು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರೆ ಬಹಳ ಉಪಯೋಗ ಆಗತ್ತೆ. ವಿದ್ಯಾರ್ಥಿಗಳು ಹಠದಿಂದ ಓದಬೇಕು, ಛಲದಿಂದ ಓದಬೇಕು. ಗುರಿಯನ್ನ ಇಟ್ಕೊಂಡು ಓದಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುವಂತ ಸನ್ನಿವೇಶಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಭೂಮಿಯ ವ್ಯವಹಾರಗಳಲ್ಲಿ ಕೆಲವೊಂದು ವಿವಾದಗಳು ಇರ್ತವೆ. ನೀವೇನಾದ್ರೂ ಲೇವಾದೇವಿ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಕೊಡುಕೊಳ್ಳುವಿಕೆಯನ್ನು ಮಾಡ್ತಾ ಇದ್ದೀರಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನೀವು ಆ ವ್ಯವಹಾರವನ್ನು ಮಾಡ್ಕೋಬೇಕು. ಸಡನ್ ಆಗಿ ಎಲ್ಲರನ್ನ ನಂಬಿಕೊಂಡು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಸಗಟವಾಗಿ ಯೋಚನೆ ಮಾಡಿಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ಇನ್ನು ಕೆಲವೊಂದು ಜನರಿಗೆ ಆಸ್ತಿಯನ್ನ ಹೊಂದುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಹೆಚ್ಚಿನ ಆದಾಯಗಳು ಕೂಡ ಕಂಡು ಬರ್ತಾ ಇದೆ. ಈ ಬೋಧನಾ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ರಾಜಕಾರಣಿಗಳಿಗೆ ಉತ್ತಮವಾಗಿರತಕ್ಕಂತ ಅವಕಾಶ ಇರುತ್ತೆ. ಏನೋ ಒಂದು ಸ್ಥಾನಮಾನಗಳನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಧಿಕವಾಗಿರತಕ್ಕಂಥ ಧನಲಾಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸೋದಿದೆ, ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳು ತಿಳಿಸೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಸಾಮಾನ್ಯವಾಗಿರುವಂತಹ ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜಾತಕ ಸಿಗುತ್ತೆ. ಈಗಲೇ ಆರ್ಡರ್ ಮಾಡಿಕೊಂಡು ನಂಬಿಕೆಯಿಂದ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಇನ್ನು ಈ ಒಂದು ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಉಳಿದಂತಹ ಒಂದು ಫಲಾಫಲಗಳು ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದ್ರೆ, ನೋಡಿ, ಒಂದು ನಿರೀಕ್ಷೆ ಅನ್ನುವಂಥದ್ದು ಇರುತ್ತೆ. ಬಹಳಷ್ಟು ಯಾವುದೋ ಒಂದು ಸ್ಥಾನಮಾನಗಳ ಮೇಲೆ ಒಂದು ನಿರೀಕ್ಷೆ ಇರುತ್ತೆ. ನನಗೇನೋ ಆ ಸ್ಥಾನಮಾನಗಳು ಸಿಗ್ಬೋದಾ ಅನ್ನುವಂತ ಒಂದು ಪ್ಲಾನ್ ಇರುತ್ತೆ. ಅದು ಸರ್ಕಾರಿ, ಅರೆ ಸರ್ಕಾರಿ ಇರ್ಬೋದು, ರಾಜಕಾರಣಿಗಳೇ ಇರ್ಬೋದು, ವ್ಯಾಪಾರಸ್ಥರೇ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳೇ ಇರ್ಬೋದು, ಮೇಷರಾಶಿಯವರು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಏನೋ ಒಂದು ನಿರೀಕ್ಷೆ ಇರುತ್ತೆ, ಪ್ಲಾನ್ ಇರುತ್ತೆ. ಆ ಪ್ಲಾನ್ ತಕ್ಕಂತೆ ಅವಕಾಶಗಳು ಕೂಡ ಸೃಷ್ಟಿ ಆಗುತ್ತೆ. ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಉತ್ತಮವಾಗಿರತಕ್ಕಂಥ ಹುದ್ದೆಗಳು ಸಿಗುವಂತಹ ಸನ್ನಿವೇಶಗಳಿದೆ. ಜವಾಬ್ದಾರಿತವಾಗಿರತಕ್ಕಂಥ ಕೆಲಸ ಸಿಗುತ್ತೆ. ನಿಮಗೊಂದು ಜವಾಬ್ದಾರಿ ಇರುತ್ತೆ. ಯಾಕಂತಂದ್ರೆ ನೀವು ಮೇಷರಾಶಿಯವರು ಅಂದ ತಕ್ಷಣ ನಿಮಗೆ ಆಗಿರ್ತಕ್ಕಂತಹ ಒಂದು ಡಿಪೆಂಡ್ ಆಗಿರ್ತಕ್ಕಂಥ ಜನಗಳಿರ್ತಾರೆ. ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿತವಾಗಿರ್ತಕ್ಕಂಥ ಜೀವನ ಅಷ್ಟೇ ಜವಾಬ್ದಾರಿಯಿಂದ ನೀವು ನಿಭಾಯಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಜೊತೆಗೆ ಕೆಲಸ ಸಿಗುವಂತ ಸನ್ನಿವೇಶಗಳಿದೆ. ಹೆಚ್ಚಿನ ಜವಾಬ್ದಾರಿಗಳು ಕೆಲಸದಲ್ಲಿ ಸಿಗುವಂತ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಕಾರ್ಮಿಕ ವಲಯಕ್ಕೆ ಬಹಳಷ್ಟು ಶುಭಕಾರಕವಾಗಿರ್ತಕ್ಕಂಥ ಫಲಗಳಿದೆ. ಇನ್ನು ಹಣ ಹೂಡಿಕೆ ಮಾಡತಕ್ಕಂಥವ್ರು ಏನಾದ್ರು ಇದ್ರೆ, ಯಾರಿಗೋ ಸಾಲ ಕೊಡ್ತಾ ಇದ್ದೀರಾ, ನಿಮ್ಮ ಮಿತ್ರ ಇರ್ತಕ್ಕಂಥ ಹಣ ಎಲ್ಲೋ ಹೂಡಿಕೆ ಮಾಡ್ತಾ ಇದ್ದೀರಾ, ಎಕ್ಸ್ಪರ್ಟ್ ಗಳ ಹತ್ರ ಅದನ್ನ ಚರ್ಚೆ ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದು ಒಳ್ಳೆಯದು. ಸಡನ್ ಆಗಿ ಹೋಗಿ ದುಡುಕಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಧಿಕಾರಿಗಳು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಇರ್ತದೆ. ಅಂದ್ರೆ ಈ ಕೆಲಸದ ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ. ಸಮಯ ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಟೆನ್ಷನ್ ಇರುತ್ತೆ. ಆದ್ರೆ ಸ್ವಲ್ಪ ಇನ್ನು ಕೆಲಸಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ರೆ, ಅದನ್ನ ಪ್ರೀತಿಸಿದ್ರೆ ಆ ಒತ್ತಡ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ನಿಮ್ಮ ಕಾಯಕವನ್ನು ಪ್ರೀತಿಸುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇನ್ನು ನಿಮ್ಮ ಪತಿಗೋ ಅಥವಾ ನಿಮ್ಮ ಪತ್ನಿಗೋ ಈ ನರದೋಷದಂತಹ ಸಮಸ್ಯೆಗಳು ಬಾಧಿಸುವಂತಹ ಸನ್ನಿವೇಶಗಳಿದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ರೀತಿಯ ಕೆಲವೊಂದು ಅನಾರೋಗ್ಯಗಳು ಸುಮ್ನೆ ಈ ಶೀತ, ನೆಗಡಿ, ಕೆಮ್ಮು ಈ ರೀತಿ ಆಗಿರ್ತಕ್ಕಂತಹ ಮೈನರ್ ಆಗಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರತಕ್ಕಂಥದ್ದು. ಹಾಗಾಗಿ ಈ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸಡನ್ ಆಗಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ಮಾನಸಿಕವಾಗಿ ಸ್ಟಿಲ್ ಆಗಿರ್ಬೇಕು. ಸ್ವಲ್ಪ ಬೆಳಗ್ಗೆ ತಕ್ಷಣ ವಾಕಿಂಗ್ ಮಾಡ್ಕೊಳ್ಳಿ, ಯೋಗ ಮಾಡಿ, ಧ್ಯಾನ ಮಾಡಿ, ಕೂಲ್ ಆಗಿರತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಬೀಳುವಂತಹ ಸನ್ನಿವೇಶಗಳಿದೆ. ಇನ್ನು ನೀವು ಸ್ಥಿರಾಸ್ತಿಯಲ್ಲಿ
ಹಣವನ್ನ ಹೂಡಿಕೆ ಮಾಡತಕ್ಕಂತ ಪ್ರಯತ್ನದಲ್ಲಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ಇನ್ನು ಉದ್ಯೋಗದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವು ಈ ತಿಂಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಆದ್ರೆ ಒಟ್ಟಾರೆಯಾಗಿ ಅದ್ಭುತವಾಗಿರ್ತಕ್ಕಂತ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ. ಆದ್ರೆ ಅಷ್ಟೇ ಕೆಲವೊಂದು ಎಚ್ಚರಿಕೆಗಳು ಕೂಡ ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ವಿಡಿಯೋದುದ್ದಕ್ಕೂ ಅಲ್ಲಲ್ಲಿ ನಾವು ಕೆಲವೊಂದು ಎಚ್ಚರಿಕೆಗಳನ್ನ ಕೊಟ್ಟಿದ್ದೀವಿ. ಆ ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಫಾಲೋ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಅದ್ಭುತವಾದ ಪರಿಹಾರಗಳು ತಿಳಿಸ್ಬೇಕಲ್ವಾ? ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲಿ 2024 ವರ್ಷ ಭವಿಷ್ಯ, ಯುಗಾದಿಯ ವರ್ಷ ಭವಿಷ್ಯಗಳು ಮತ್ತೆ ಉಳಿದ ಈ ಮಾಸ ಭವಿಷ್ಯದ ಫಲಗಳ ಲಿಂಕ್ಗಳು, 27 ನಕ್ಷತ್ರಗಳ ಮಾಹಿತಿಗಳು, ಸ್ತ್ರೀಯರ ಮಾಹಿತಿಗಳು, ಇಷ್ಟೆಲ್ಲ ಮಾಹಿತಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಹೋಗಿ ನಿಮಗೆ ಯಾವ ವಿಡಿಯೋ ಬೇಕಾಗುತ್ತೆ ಆ ವಿಡಿಯೋದ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ನವಗ್ರಹ ಶಾಂತಿ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ನವಗ್ರಹ ಶಾಂತಿ ಮಾಡಿಸಿದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ರಾಯರ ದರ್ಶನವನ್ನ ಮಾಡ್ಕೊಳ್ಳಿ, ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಅದ್ಭುತವಾದ ಫಲಗಳು ಸಿಗುತ್ತೆ. ಮನಸ್ಸು ಇಚ್ಛೆಯಿಂದ ಮಾಡಿ. ತುಂಬಾ ಸುಲಭವಾದ ಪರಿಹಾರಗಳಿದಾವೆ. ಆದ್ರೆ ಮನಸ್ಸು ಇಚ್ಛೆಯಿಂದ ನೀವು ಪೂಜೆಯನ್ನು ಮಾಡೋದ್ರಿಂದ ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಎಂತಹ ಸಂಕಷ್ಟ ಸನ್ನಿವೇಶಗಳಿದ್ರು ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ. ಒಳ್ಳೆಯ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.